ತಕೊಂಡು ಅಲ್ಲಿ ಮುತ್ತಿಗೆ ಹಾಕಿದ್ದವ್ರನ್ನೆಲ್ಲ ಗುದ್ದಿ ಗುದುಮಿ ನಿರ್ನಾಮ ಮಾಡಿ ತಿಮ್ಮಪ್ಪನನ್ನ ರಕ್ಷಣೆ ಮಾಡ್ತಾರೆ, ದೇವಸ್ಥಾನವನ್ನು ರಕ್ಷಣೆ ಮಾಡ್ತಾರೆ. ರಕ್ಷಣೆ ಮಾಡಿದ್ದು ಅಲ್ಲದೆ ಹೈದರಾಬಾದಿನ ನಿಜಾಮ ಕೊಟ್ಟಂತ ಯುದ್ಧದ ಖರ್ಚು, ಹೋಗೋ ಬರೋ ಖರ್ಚು ಮತ್ತು ಪಾಂಡಿಚೇರಿಯಲ್ಲಿ ಸಿಕ್ಕಂತ ಕಪ್ಪ ಕಾಣಿಕೆಗಳು ಎಲ್ಲವನ್ನ ತಿಮ್ಮಪ್ಪನ ಪಾದಕ್ಕೆ ಅರ್ಪಣೆ ಮಾಡಿಬಿಡ್ತಾರೆ. ಇವತ್ತಿಗೂ ತಿರುಪತಿಯ ಬ್ರಹ್ಮೋತ್ಸವದ ತೇರು ನಿಂತ್ಕೊಳ್ಳುವಂತ ರಥ ನಿಲ್ದಾಣವನ್ನ ಕಟ್ಟಿಸಿದ್ದು ಸೂರಪುರದ ನಾಯಕ ಮೊಂಡಗೈ ವೆಂಕಟಪ್ಪ ನಾಯಕರು. ಮತ್ತಲ್ಲೊಂದು ಸೂರಪುರ ಉದ್ಯಾನಂ ಅಂತ ಒಂದು ಹೂವುಗಳು ಬೆಳೆಯುವಂತ ತೋಟ, ಆ ಹೂವಿನಿಂದ ತಿರುಪತಿ ತಿಮ್ಮಪ್ಪನಿಗೆ ಅಲಂಕಾರ ಆಗ್ಲಿ ಅಂತ. ಇವತ್ತಿಗೂ ಈ ಕ್ಷಣಕ್ಕೂ ತಿರುಪತಿನಲ್ಲಿ ಬ್ರಹ್ಮೋತ್ಸವದ ತೇರು ಎಳಿಬೇಕಾದ್ರೆ ಸುರಪುರದ ರಾಜ ವೆಂಕಟಪ್ಪ ನಾಯಕರ ಸೇವೆ ಅಂತೇಳಿ ಎಳಿತಾರ್ರಿ. ಐ ರಿಪೀಟ್, ಬ್ರಹ್ಮೋತ್ಸವದ ತೇರು ಎಳಿಬೇಕಾದ್ರೆ ಸುರಪುರದ ರಾಜ ಮೊಂಡಗೈ ವೆಂಕಟಪ್ಪ ನಾಯಕರ ಸೇವೆ ಅಂತೇಳಿ ಮೊದಲು ತೇರು ಎಳೆಯೋದು. ನೋಡ್ರಿ, ಕನ್ನಡಿಗರ ಹೆಮ್ಮೆ ಮೊಂಡಗೈ ವೆಂಕಟಪ್ಪ ನಾಯಕರು, ಕನ್ನಡಿಗರ ಆಸ್ತಿ, ಕನ್ನಡಿಗರ ವೈಭವ, ಕನ್ನಡಿಗರ ನೆನಕೆ ತಿರುಪತಿಯ ತಿಮ್ಮಪ್ಪನ ಮುಂದೆ, ಬ್ರಹ್ಮೋತ್ಸವದ ಮುಂದೆ ಪ್ರತಿ ವರ್ಷ